ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಯಾವ ಒಂದು ಟ್ರಿಕ್ಸನ್ನು ಕಲಿತಾ ಇದ್ದೀವಿ ಅಂತಂದರೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕನ್ನಡಿಗರ ಒಂದು ಟ್ರಿಕ್ಸನ್ನು ಕಲಿತಾ ಇದ್ದೀವಿ. ಓದಿದಂಥ ವಿಷಯನ ಯಾವ ರೀತಿಯಾಗಿ ಈಸಿಯಾಗಿ ನೆನಪಿಡಬೇಕು ಅಂತ ಈ ಒಂದು ಟ್ರಿಕ್ಸನ್ನು ನಾನು ಮಾಡಿದ್ದೇನೆ ಫ್ರೆಂಡ್ಸ್. ಹಲವಾರು ವಿಡಿಯೋಗಳನ್ನು ಕೂಡ ಮಾಡಿದ್ದೇನೆ, ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಮೊದಲನೇದಾಗಿ ನೋಡಿ, ಇದು ನೋಡಿ ಜ್ಞಾನಪೀಠ ಪ್ರಶಸ್ತಿಯನ್ನು ಏನು ಪಡೆದಿರ್ತಾರೆ ವಿಜೇತರು ಮತ್ತು ಅವರ ಕೃತಿಗಳ ಒಂದು ಟ್ರಿಕ್ಸ್ ಇದೆ. ಭಾಳ ಈಸಿ ಇದೆ ನೋಡಿ ಫ್ರೆಂಡ್ಸ್. ಮೊದಲು ಓದ್ತೀನಿ ನೋಡಿ ಫ್ರೆಂಡ್ಸ್. ಅದು ಕುವೆಂಪು ಶ್ರೀರಾಮರು ನಾದಮುಖೇಶಿಯ ಚಿಕ್ಕ ಆಸ್ತಿ ಮತ್ತು ಭಾವಿಯನ್ನು ಸಮಗ್ರವಾಗಿ UGCಗೆ ಕೊಟ್ಟರು. ಇನ್ನೊಮ್ಮೆ, ಕುವೆಂಪು ಶ್ರೀರಾಮರು ನಾದಮುಖೇಶಿಯ ಚಿಕ್ಕ ಆಸ್ತಿ ಮತ್ತು ಭಾವಿಯನ್ನು ಸಮಗ್ರವಾಗಿ UGCಗೆ ಕೊಟ್ಟರು. ನೋಡಿ, ಇದನ್ನು ರಿವೀಲ್ ಮಾಡ್ತೀನಿ ಟ್ರಿಕ್ಸನ್ನು. ಇಲ್ಲಿ ನೋಡಿ, ಒಂದು ಕಡೆ ವಿಜೇತರು, ಒಂದು ಕಡೆ ಕೃತಿಗಳಿದೆ. ನೋಡಿ ಕುವೆಂಪು ಶ್ರೀರಾಮರು, ನೋಡಿ ಕುವೆಂಪುರವರ ಒಂದು ಏನು ಕೃತಿ ಯಾವುದು? ಶ್ರೀರಾಮಾಯಣ ದರ್ಶನಂ. ಓಕೆ, ಇಸ್ವಿನೂ ಕೂಡ ಬರೆದು ನೋಡ್ಬೋದು ನೀವು. 1967 ಕುವೆಂಪುರವ್ರದ್ದು ಯಾವುದು? ಶ್ರೀರಾಮಾಯಣ ದರ್ಶನಂ. ಅಂದರೆ ಕುವೆಂಪು ಶ್ರೀರಾಮ ಅಂದರೆ ಶ್ರೀರಾಮರು. ಓಕೆ, ನೆಕ್ಸ್ಟ್ ನೋಡಿ, ನಾದಮುಖೇಶಿ ಅಂದರೆ ನೋಡಿ ಇಲ್ಲಿ ನಾದ ಅಂದರೆ ನೋಡ್ರಿ, ನಾ ಅಂದರೆ ನಾಲ್ಕು ತಂತಿ. ಇದನ್ನು ಯಾರು ಬರೆದಿದ್ದಾರೆ ಅಂದರೆ ದ.ರಾ ಬೇಂದ್ರೆ ಅವರು. ದ ಹಿಡಿದ್ರೆ ದ.ರಾ ಬೇಂದ್ರೆ, ನಾದ ಅಂದರೆ ನಾ ಅಂದರೆ ನಾಲ್ಕು ತಂತಿ, ದ ಅಂದರೆ ದ.ರಾ ಬೇಂದ್ರೆ ಅವರು. ನೆಕ್ಸ್ಟ್ ನೋಡಿ, ಏನು ನಾದ ಮುಖೇಶಿಯ ನೋಡಿ ಫ್ರೆಂಡ್ಸ್, ಇಲ್ಲಿ ಮೂ ಅಂದರೆ ಮೂಕಜ್ಜಿಯ ಕನಸುಗಳು. ಓಕೆ, ಇದನ್ನು ಯಾರು ಬರೆದಿದ್ದಾರೆ ಅಂದರೆ ಕೆ ಶಿವರಾಮ ಕಾರಂತ. ಮುಖೇಶಿ ಆಯ್ತಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ ಇಲ್ಲಿ ಮೂಕಜ್ಜಿಯ ಕನಸುಗಳು ಕೆ ಶಿವರಾಮ ಕಾರಂತ ಅಂದರೆ ನಾದ ಮುಖೇಶಿಯ ಆಯಿತು. ಈಗ ನೋಡಿ, ಚಿಕ್ಕ ಆಸ್ತಿ. ಓಕೆ, ಇಲ್ಲಿ ಚಿಕ್ಕ ಆಸ್ತಿ ನೋಡಿ, ಚಿಕ್ಕವೀರ ರಾಜೇಂದ್ರ ಅನ್ನೋ ಕೃತಿಯನ್ನು ಯಾರು ಬರೆದಿದ್ದಾರೆ? ಇದನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿದ್ದಾರೆ. ಚಿಕ್ಕವೀರ ಅಂದರೆ ಚಿಕ್ಕ ಆಸ್ತಿ ಅಂತ ಮಾಡಿದ್ದೀನಿ ನಾನು. ಓಕೆ, ಚಿಕ್ಕವೀರ ರಾಜೇಂದ್ರ ಅವನು ಬರೆದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ನೋಡಿ, ನೆಕ್ಸ್ಟ್ ನೋಡಿ, ಭಾವಿ, ಚಿಕ್ಕ ಆಸ್ತಿ ಮತ್ತು ಭಾವಿಯನ್ನು ಅಂತ ಬರೆದಿದ್ದೀನಿ. ಅಂದರೆ ನೋಡಿ, ಭಾರತ ಸಿಂಧೂ ರಶ್ಮಿ. ಓಕೆ, ಅಂದ್ರೇನು? ಭಾರತ ಸಿಂಧೂ ರಶ್ಮಿ. ಇದನ್ನು ಬರೆದವರು VK ಗೋಕಾಕ್ ಅವರು. ಇಲ್ಲಿದೆ ಫಸ್ಟು, ಇಲ್ಲಿದೆ ಭಾವಿ ಆಯಿತು. ಓಕೆ, ಭಾವಿ ಆಯಿತು. ಈಗ ನೆಕ್ಸ್ಟ್ ನೋಡಿ, ಭಾಳ ಈಸಿ ಇದೆ ನೋಡಿ, ಸಮಗ್ರ ಸಾಹಿತ್ಯ. ಈಗ ಏನು 3 ಜನ ಬರ್ತಾರೆ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕನ್ನಡಿಗರು, ಆ 3 ಜನ ಸಮಗ್ರ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಕೃತಿಗೆ ಕೊಟ್ಟಿಲ್ಲ. ಸೊ ಆದ್ದರಿಂದ ಸಮಗ್ರವಾಗಿ ಯಾರಿಗೆ ಕೊಟ್ಟಾರ? UGCಗೆ ಕೊಟ್ಟಾರ. ಅಂದ್ರೆ ಈ ಒಂದು ನೋಡಿ, UR ಅನಂತಮೂರ್ತಿಯವರು. ಈ ಒಂದು ಸೀಕ್ವೆನ್ಸಲ್ಲಿ ಬರ್ತೀನಿ ಫ್ರೆಂಡ್ಸ್ ನಾನು. ಇಸ್ವಿ ವೈಸು 1 by 1 ಯಾರ್ಯಾರು ಬರ್ತಾರೆ, ಫಸ್ಟಿಗೆ ಯಾರಿಗೆ ಕೊಟ್ಟರು, ಸೆಕೆಂಡ್ ಯಾರು, ಥರ್ಡ್ ಯಾರು, 4th 5th 6th 7th 8th ಬರ್ತೀನಿ ನಾನು. ಇದೇನು ಬರ್ತೀನಿ ಲಿಸ್ಟು 1 by 1 ಇದೆ. ಹಿಂದೆ ಮುಂದೆ ಇಲ್ಲಿದು ನಾನು ಟ್ರಿಕ್ಸ್ ಸಲುವಾಗಿ ಹಿಂದೆ ಮುಂದೆ ಮಾಡಿಲ್ಲ, ಈಸಿಯಾಗಿ ಅದರ ಯಾವ್ದು ರೀತಿ ಇದೆ ಅದೇ ರೀತಿಯಾಗಿ ಮಾಡಿದ್ದೀನಿ. UGC ನೋಡಿ, ಫಸ್ಟ್ ಸಮಗ್ರವಾಗಿ ಅಂತ ಕೊಟ್ಟಿದ್ದಾರೆ. 3 ಜನ ಬರ್ತಾರೆ ಸಮಗ್ರವಾಗಿ ಸಾಹಿತ್ಯಕ್ಕೆ ಕೊಟ್ಟಿರೋದು. UGC ಅಂದರೆ ನೋಡಿ, UR ಅನಂತಮೂರ್ತಿಯವರು. ನೆಕ್ಸ್ಟು ಗಿರೀಶ್ ಕಾರ್ನಾಡ್ ಅವರು. G ಅಂದರೆ, C ಅಂದರೆ ಚಂದ್ರಶೇಖರ್ ಕಂಬಾರ್ ಅವರು. 3 ಜನಕ್ಕೆ ಸಮಗ್ರ ಸಾಹಿತ್ಯಕ್ಕೆ ಎಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿಯ ಟ್ರಿಕ್ಸ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಲವಾರು ಟ್ರಿಕ್ಸ್ಗಳನ್ನು, ಸುಮಾರು ಒಂದು 100 ಇಂದ 200 ಟ್ರಿಕ್ಸ್ಗಳನ್ನು ನಾನು ಮಾಡೋನಿದ್ದೀನಿ. ಈಗ ಆಲ್ರೆಡಿ ಇದೆ, ನೋಡ್ಬೋದು. ನೆಕ್ಸ್ಟ್ ನೋಡಿ, ಯಾವುದಾದ್ರು ವಿಷಯದಲ್ಲಿ ನಿಮಗೆ ಟಫ್ ಅನಿಸಿದರೆ ಆ ಒಂದು ವಿಷಯವನ್ನು ಕಮೆಂಟ್ ಮಾಡಿದ್ರೆ ಆ ಒಂದು ವಿಷಯದ ಟ್ರಿಕ್ಸನ್ನು ನಾವು ಮಾಡ್ತೀವಿ ಫ್ರೆಂಡ್ಸ್. ಸೊ ಹೆಚ್ಚಿನ ಮಾಹಿತಿಗೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.